ಹಾಯ್ ಸ್ನೇಹಿತರೆ, ಟೇಸ್ಟಿಂಗ್ ಇನ್ಫೆಂಟ್ರಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಗ್ ಪೆಪ್ಪರ್ ಫ್ರೈ ಮಸಾಲ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಏನು ಮಾಡಬೇಕಂದ್ರೆ ಒಂದು ಬಾಣಲೆ ತೊಗೊಂಡು ಅದರಲ್ಲಿ 1-2 ಟೀ ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಅದಕ್ಕೆ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಕರಿಬೇವಿನ ಎಲೆ ಹಾಕಿ ಸ್ವಲ್ಪ ಅದಾದ್ಮ್ಯಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿನ ಹಾಕಿ ಎಣ್ಣೆ ಜೊತೆನ ಹಾಗೆ ತಾಸ್ಕೊತ ಇರಬೇಕು. ಇದನ್ನು ಎಲ್ಲಿವರೆಗೆ ತಾಸ್ಕೊತ ಇರ್ಬೇಕಂದ್ರೆ ಇವು ಏನು ಕಂದು ಬಣ್ಣಕ್ಕೆ ಬರಬೇಕು, ಒಂದು ಕೆಂಪು ಬಣ್ಣಕ್ಕೆ ಕಂದು ಬಣ್ಣಕ್ಕೆ ಬರೋವರೆಗೂ ತಾಸ್ಕೊತ ಇರಬೇಕು. ಅದಾದಮೇಲೆ ಇದನ್ನು ಮತ್ತು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹುರಿದಿಟ್ಕೊಂಡು ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತಾಸ್ಕೊತ ಇರ್ಬೇಕು. ಇಲ್ಲ ಅಂದರೆ ಅದು ಕೆಳಗೆ ಹತ್ಕೊಂಡು ಬಿಡ್ತೈತಿ. ಅದನ್ನು ತಾಳಿಸಿ ಸ್ವಲ್ಪ ಮತ್ತು ಒಂದಿಷ್ಟು ಕಂದ ಬಣ್ಣಕ್ಕಿಂತ ಸ್ವಲ್ಪ ಬರೋಕ್ಕೆ ಮುಂಚೆಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಅದಾದಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನಾವೇನಂದ್ರೆ ಗರಂ ಮಸಾಲನೂ ಒಂದು 1/4 ಸ್ಪೂನ್ ಹಾಕ್ಕೋಬೇಕು. ಅದಾದಮೇಲೆ ಅರಿಶಿಣ ಪುಡಿ ಹಾಕ್ಕೋಬೇಕಂದ್ರೆ ಅರಿಶಿಣ ಪುಡಿ ಭಾಳ ಆರೋಗ್ಯಕ್ಕೆ ಉತ್ತಮ. ಅದಾದಮೇಲೆ ಸ್ವಲ್ಪ ಮೆಣಸಿನ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿ ಇದು ಎಲ್ಲನೂ ಹಾಕಿ, ಅದಾದಮೇಲೆ ಒಂದಿಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೆ ತಾಸ್ಕೊತಿರ್ಬೇಕು ಚಮಚದಿಂದ. ಯಾವಾಗ ಇದು ನೀರು ಒಡೆದು ಎಣ್ಣೆ ಒಡೆದು ಬರೋವರೆಗೂ ತಾಸ್ಕೊತ ಇರಬೇಕು. ಯಾವಾಗ ಒಂಥರ ಘನ ಮಿಶ್ರ ಬರುತ್ತಲ್ಲ, ಒಂದಿಷ್ಟು ಗಟ್ಟಿ ಆಗತ್ತೆ, ಆ ಗಟ್ಟಾಗುವ ಲಕ್ಷಣ ಬಂದಮೇಲೆ ಮತ್ತೊಂದಿಷ್ಟು ನೀರು ತೊಗೊಂಡು ಏನು ಮಾಡ್ಬೇಕಂದ್ರೆ ನೀರು ತೊಗೊಂಡು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಿ ಮತ್ತೇನು ಮಾಡ್ಬೇಕಂದ್ರೆ ಚಮಚದಿಂದ ಹಂಗೆ ತಾಳಿಸ್ಕೊತ ಇರಬೇಕು. ಇದನ್ನು ಹಾಗೆ ಅತಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಲೈಟ್ ಫ್ಲೇಮ್ ಅಂತೀವಿ, ಅದಾಗ ನಾವು ಇದನ್ನು ತಾಳಿಸ್ಕೊತ ಇರಬೇಕು, ಮಿಕ್ಸ್ ಮಾಡ್ಕೊತ ಇರಬೇಕು. ಇದು ಏನಂದ್ರೆ ಇದು ಏನೈತಲ್ಲ ಮಿಶ್ರಣ ಏನೈತಲ್ಲ, ಚಪಾತಿಗೆ, ರೊಟ್ಟಿಗೆ, ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಒಂದು ನಿಮ್ಗೆ ತಿನ್ನೋಕೆ ಭಾಳ ರುಚಿಕರ ಇರ್ತೈತಿ. ಇದು ಏನು ಮಾಡಿದ ಮಿಶ್ರಣ. ಈಗೇನು ಮಾಡ್ಬೇಕಪ್ಪ ಅಂದ್ರೆ ಮತ್ತೊಂದು ಬಾಣಲೆ ತೊಗೊಂಡು ಅದರಲ್ಲಿ ಒಂದು ಸಣ್ಣ ಪೀಸ್ನಷ್ಟು ಬೆಣ್ಣೆನ ಹಾಕಿ ಅದ್ರ ಮೇಲೆ ಸ್ವಲ್ಪ 1 ಇಲ್ಲ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಬೆಣ್ಣೆ ಕರಗುವವರೆಗೂ ಸ್ವಲ್ಪ ಕಡಿಮೆ ಉಷ್ಣದೊಳಗೆ ಅಂದರೆ ಕಡಿಮೆ ಫ್ಲೇಮ್ನೊಳಗಿಟ್ಟು ಯಾವಾಗ ಕರಗುತ್ತಲ್ಲ ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಹೆಚ್ಚಿಟ್ಕೊಂಡಿದ್ದು ಎಗ್ಗಳು ಅಂದರೆ 2 ಎಗ್ ಅಂದರೆ 4 ಪೀಸ್ ಅದನ್ನು ಹಾಕಿ ಅದನ್ನೇನು ಮಾಡಬೇಕು, ಹುರಿಬೇಕಂದ್ರೆ ಅದ್ರ ಮ್ಯಾಗ ಏನು ಮಾಡಬೇಕು, ಒಂದಿಷ್ಟು ಕರಿಬೇವು ಸೊಪ್ಪು, ಅದಾದ್ಮ್ಯಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬೇಕು. ಅದ್ರ ಮ್ಯಾಗ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮ್ಯಾಗ ಪೆಪ್ಪರ್ ಪುಡಿ ಒಂದಿಷ್ಟು ಹಾಕಿ ಇದನ್ನು ತಾಳಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಏನು ಮಾಡಬೇಕು, ಇದನ್ನು ಚಮಚದಿಂದ ಏನು ಮಾಡಬೇಕು ಹೊಳಿಸಿಟ್ಕೋಬೇಕು. ಇದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಏನು ಮಾಡ್ಬೇಕಂದ್ರೆ ಈಗ ನಾವೇನು ಮಾಡಿಟ್ಕೊಂಡಿರ್ತೀವಲ್ಲ, ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ, ಆ ಮಸಾಲನ ಇದಕ್ಕೆ ಹಾಕಿ ಮುಚ್ಚಳ ಮುಚ್ಚಿ ಈಗ 1-2 ನಿಮಿಷವರೆಗೂ ನಾವು ಇದು ಮಾಡಿದ ಮೇಲೆ ಕುದ್ಮೇಲೆ ಇದು ಈಗ ಏನಪ್ಪ ಅಂದರೆ ಇದು ರೆಡಿ ಫಾರ್ ಈಟಿಂಗ್. ಓಕೆ, ಥ್ಯಾಂಕ್ ಯು ಫಾರ್. ಈ ಮಸಾಲ ಮಾಡೋ ವಿಧಾನ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.